ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ഞാൻ ಇವತ್ತು ನಿಮ್ಮೊಂದಿಗೆ ಮಾತಾಡೋಣ ವಿಷಯ ಯಜ್ಞದ ಕುರಿಯ രക്തದಿಂದಲಿರುವ ಬಿಡುಗಡೆ. അതായത് ನಮ್ಮ ಕರ್ತನಾದ ಯೇಸು ಕ್ರಿಸ್ತನ രക്തದಿಂದಲೇ ನಮಗಿರುವ ಬಿಡುಗಡೆ. ಯೋಹನ್ನಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಯೇಸು ಕ್ರಿಸ್ತು ಬರ್ನ ನೋಡಿಕೊಂಡು ಯೋಹನ್ನಾನ ಹೇಳ್ತಾ ಇದೆ, ಇದ ಯಜ್ಞಕ್ಕೆ ನಿಯಮಿಸಿದ ಕುರಿಮರಿ. ಆ ಕುರಿಮರಿ ಯಾತಕ್ಕೆ ಬಂದಿದೆ? ಅನೇಕರದಿ, ಒಬ್ರದಿ ಅಲ್ಲ, ಇಬ್ರದಿ ಅಲ್ಲ, ಲೋಕದಲ್ಲಿ ಇರಿക്കുന്ന ಸಕಲ ಮಾನವ ಜಾತಿ ಪಾಪ ನಿವಾರಣೆಗಾಗಿ ಬಂದಿದ ಯೇಸುವಿനെ ನೋಡಿಕೊಂಡು ಯೋಹನ್ನಾನ ಮಾತಾಡೋದು. ಪ್ರಿಯ ಮಕ್ಕಳೇ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ ಇದೆ. ನೀ ಬೇರೆ ಎಲ್ಲಿ ಹೋಗ್ತಾಲು ನಿನಗೆ ಬಿಡುಗಡೆ ಸಿಗದಿಲ್ಲ. ಈಗ ನನ್ನ ಹತ್ರ ಒಂದು ಅಮ್ಮ ಮಾತಾಡ್ತಾ ಇದೆ, ಒಂದೇ ವಾರ 2 ವಾರ ಇಲ್ಲಿ ಮೊದಲ ಯಾವಾಗ ಬಂದಿದ್ದು, ಬಿಡುಗಡೆ ಸಿಕ್ಕಿಲ್ಲ. ನೀ ಒಂದು ತುತ್ತು ಊಟ ಮಾಡಿದ ನಿನ್ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬದಿಲ್ಲ. ನೀ ಹೊಟ್ಟೆ ತುಂಬಾ ಊಟ ಮಾಡಿದಲೆ ಹೊಟ್ಟೆ ತುಂಬುತ್ತೆ. ನೀ 1 ವಾರ ಬಂದು ನನಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನೀ ಬೇರೆ ದೂರಾರು ಕಡೆ ಹೋಯ್ತಂದ, ಇನ್ನ ಬಿಡುಗಡೆ ಸಿಕ್ಕಿಲ್ಲ, ತಿರುಗಿ ಬಂದಿದ್ದು. ನೀ ದೇವರ ಸನ್ನಿಧಿಯಲ್ಲಿ ಬಂದಿದ ಯಥಾರ್ಥವಾಗಿ ದೇವರನ್ನೇ ಕಂಡುಕೋಬೇಕು. ದೇವರನ್ನೇ ಕಂಡುಕೊಂಡು ದೇವರ ಮಗಳಾಗಿ ಮಗನಾಗಿ ಜೀವಿಸಬೇಕು. ನಿನ್ನ ಹೃದಯದಲ್ಲಿ ಯಾರು ವಾಸ ಮಾಡಬೇಕು? ಯೇಸು ವಾಸ ಮಾಡಬೇಕು. ಆ ಯೇಸು ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಒಂದು ತೊಟ್ಟು ರಕ್ತವಿಲ್ಲದ ನಮಗಾಗಿ ಸುರಿಸಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ. ನನ್ನ ವಲದುಗಡೆ ನಿಂತುಕೊಂಡಿದೆ, ನನ್ನ ಹೃದಯದಲ್ಲಿ ಇದೆ. ದೇವರು ವಾಸ ಮಾಡನ ಗುಡಿಯಾಣೆ. ನಾವು ಪ್ರತಿಯೊಬ್ಬರು ದೇವರು ನಿನ್ನಲ್ಲಿ ವಾಸ ಮಾಡಬೇಕೆ. ನೀ ಹೇಗೆ ಜೀವಿಸಬೇಕು? ಪರಿಶುದ್ಧವಾಗಿ ಜೀವಿಸಬೇಕು. ಒಂದು ದಿನ ಮೋಶೆ ದೇವರು ಕರೆದಿದ್ದು, ಮೋಶೆದು ಕರೆದಿದ್ದು. ಮೋಶ ಅವನ್ನೇ ಮಾವಂದಿ ಆಡುಗಳೇ ಮೇಯಿಸ್ಕೊಂಡಿರುವಾಗ ಕರೆದಿದ್ದು. ಅವನಿಗೆ ಕರೆದಿಟ್ಟು ಹೇಳ್ತಾ ಇದೆ, ನನ್ನ ಮಕ್ಕಳು ಇಸ್ರಾಯೇಲ್ ಜನ ಬಹಳ ಕಷ್ಟಪಡ್ತಾ ಇದೆ, ಅವರದಿ ಕೂಗು ನನ್ನ ಕಿವಿಯಲ್ಲಿ ಬಂದಿದ್ದು. ನೀ ಫರೋವನ ಹತ್ರ ಹೋಗಿ ಅವರೇ ಬಿಡಿಸ್ಕೊಂಡ್ ಬಾ ಅಂತ ಹೇಳಿದು. ಆವಾಗ ಮೋಶೆ ಎದುರು ಬಿಟ್ಟಿದ್ದು. ನಾನು ಅವರ ಹತ್ರ ಹೋಗಿ ಹೇಳಿದ, ಅವ್ರು ಬಿಡಿಸುತ್ತಾ, ಯೋ ಅವ್ರು ನನ್ನ ಏನೆಲ್ಲ ಮಾಡಿದೆ ಅಲ್ಲೋದ್ನು ಯೋಧರು. ನಿನ್ನ ಕೈಯಲ್ಲಿ ಏನಿದೆ? ಅವನ ಕೈಯಲ್ಲಿ ಏನಿರ್ದಿದ್ದು? ಒಂದು ಕೋಲ್ ಇರ್ದಿದ್ದು. ಆಡುಗಳೇ ಮೇಯಿಸುವಾಗ ಆಡುಗಳು ಕೊಡಿಯಕ್ಕೂ ಏದೆಲ್ಲ ಪ್ರಾಣಿಗಳು ಅದನ್ನ ಹಿಡಿಯಕ್ಕೆ ಬಂದಿದ, ಅದನ್ನೇ ಹೊಡಿಯಕ್ಕವಾಗಿ ಏನಿರ್ದಿದ್ದು? ಕೋಲ್ ಇರ್ದಿದ್ದು. ಆ ಕೋಲ್ ಕೆಳಗ ಹಾಕು ಅಂತ ಹೇಳಿದು. ಕೆಳಗ ಹಾಕುವಾಗ ಅದೇನಾಯ್ತು? ಆವಾಯ್ತು. ಆವಾಗ ಅವರದಿ ಫರೋವನು ಮಾಟ ಮಂತ್ರಗಾರೆ ಕರ್ಕೊಂಡ್ ಬಂದೆ. ಮಾಟ ಮಂತ್ರಕಾರದಿ ಕೋಲು ಕೆಳಗೆ ಇಡುವಾಗ ಅದು ಆವಾಯ್ತು. ಅಯ್ಯೋ, ಆವಾಗ ದೇವರಿಗೆ ಹೇಳಿದ, ಮೋಶೆದಿ ಕೋಲು ಅವನೇ ಏನ್ ಮಾಡಿದು? ನುಂಗಿ ಬಿಟ್ಟು. ಪ್ರಿಯ ಮಕ್ಕಳೇ, ನಮ್ಮ ದೇವರ ಮುಂದೆ ಯಾವ ಮಾಟ ಮಂತ್ರ ನಡೆಯೋದಿಲ್ಲ, ಯಾವ ಸೈತಾನ ನಿಲ್ಲಕ್ಕಾಗದಿಲ್ಲ, ಯಾರಿಗೆ ನಿಲ್ಲಕ್ಕಾಗದಿಲ್ಲ. ನಮ್ಮ ದೇವರು ಜೀವ ಸ್ವರೂಪನಾದ ದೇವರಾಣ. ಮೋಶಕ್ಕೆ ಆವಾಗ 80 ವಯಸ್ಸಿರ್ದಿದ್ದು. 80 ವಯಸ್ಸು, 80 years old. ಅವನ್ ಫರೋವನ ಹತ್ರ ಹೋಗಿ ನಮ್ಮ ಜನಗಳೇ ದೇವರಿಗೆ ಆರಾಧನೆ ಮಾಡಕ್ಕಾಗಿ ಬಿಟ್ಟು ಕೊಡಬೇಕು ನೋಡ್ದು. ಉಡನೆ ಮೋಶೆ ಹೇಳ್ತಾ ಇದೆ, ವಿಮೋಚನ ಕಂಡ 5:2. ಅದಕ್ಕೆ ಫರೋಹನು, ಯೆಹೋವನೆಂಬವನು ಯಾರು? ಯೆಹೋವನೆಂಬವನು ಯಾರು? ನಾನು ಅವನೇ ನೋಡಿಲ್ಲ, ನನಗೆ ಅವನೇ ಗೊತ್ತಿಲ್ಲ. ಯಾಕವನೇ ಆರವನೇ? ಅವನು ಹಂಗೆ ಹೇಳಿದು. ಎನ್നാൽ ನಾನು ಆರನ್ನು ಅವನೇ ತೋರಿಸಬೇಕು ಅನ್ನೋ ದೇವರಿಗೆ ಗೊತ್ತಾಯ್ತು. ಮೋಶಕ್ಕೆ ದೇವರೇ
10 ಅದ್ಭುತ ಕೊಟ್ಟಿದ್ದು, 10 ಅದ್ಭುತ, 9 ಅದ್ಭುತ ಮಾಡಿಟ್ಟು ಫರೋಹನ ಹೃದಯ ಏನಾಯ್ತು? ಕಠಿಣವಾಯ್ತು. ನಮ್ಮ ಇಸ್ರಾಯೇಲ್ ಜನಗಳೇ ಆರಾಧನೆ ಮಾಡಕ್ಕಾಗಿ ಬಿಟ್ಟಿಲ್ಲ. ಆವಾಗ ಏನಾಯ್ತು? 10ನೇ ಅದ್ಭುತ ನಡೆದಿದ್ದು. 10ನೇ ಅದ್ಭುತ ಏನನ್ನು ಹೇಳಿದ? ನಮ್ಮ ಮೋಶಕ್ಕೆ ದೇವರಿಗೆ ಹೇಳಿದು, ಇಸ್ರಾಯೇಲ್ ಮಕ್ಕಳು ಮನೆಯಲ್ಲಿ ಎಲ್ಲ ಒಂದು ಕುರಿನೇ ತಂದು ಕಟ್ ಮಾಡಿ ಅವರದಿ ಬಾಗಿಲಿಂದ ನಿಲಪಡಿ ಮೇಲೂ ಹಚ್ಚಬೇಕು ಅಂತ ಹೇಳಿದ್ರು. ರಕ್ತ ಯಾರದಿ? ಇಸ್ರಾಯೇಲ್ ಮಕ್ಕಳೇ, ನಿನ್ನೆ ಮಾಟ ಮಂದ್ರ ಹಿಡಿಯಕ್ಕಾಗಿ ನಿನ್ನ ಹತ್ರ ಬಂದಿದ್ದ. ಯೇಸುವಿನ ರಕ್ತದಲ್ಲಿ ಮುದ್ರೆ ಇಟ್ಟಿದ ನಿನ್ನೆ, ಯೇಸುವಿನ ರಕ್ತದಲ್ಲಿ ಬೇಲಿಗಟ್ಟಿದ ನಿನ್ನೆ. ಆ ಸೈತಾನಿಗೆ ಮುಟ್ಟಕ್ಕಾಗದಲ್ಲ. ಸಂಹಾರಗನ್ ಬರ್ತಾ ಇದೆ. ಸಂಹಾರಗನ್ ಬರುವಾಗ ಇಸ್ರೇಲ್ ಮಕ್ಕಳದಿ ಬಾಗಿಲಿನ ಮೇಲೆ ಏನ್ ಕಾಣ್ತಾ ಇದೆ? ರಕ್ತ ಕಾಣುತ್ತಾ ಇದೆ. ರಕ್ತ ಕಾಣೋದು ಧನ್ಯ ಅಲ್ಲ. ಇಸ್ರೇಲ್ ಮಕ್ಕಳಿಗೆ ದೇವರಿಗೆ ಹೇಳಿದು, ನೀ ಒಳಗಡೆ ಇರಬೇಕು, ನೀ ಯಾರು ಹೊರಗೆ ಬರಬಾರ್ದು, ಒಳಗಡೆ ಇರಬೇಕು. ಹಾಗೆ ಅವರು ಒಳಗಡೆ ಇರಿದಿದ್ದು. ಆ ರಕ್ತ ನೋಡಿಕೊಂಡೆ ಸಂಹಾರಗನೇನಾಯ್ತು? ಮುಂದಕ್ಕೆ ದಾಟಿ ಎಲ್ಲಿ ರಕ್ತವಿಲ್ಲವೋ ಅಲ್ಲಿ ಇರಿದಿದ್ದ ಚೊಚ್ಚಲ ಮಕ್ಕಳನ್ನೇ ಎಲ್ಲ ಕಡಿದಾಕಿದು. ಪಶುಗಳ ಎಲ್ಲ ಕಡಿದಾಕಿದು. ಎಲ್ಲ ಪ್ರಾಣಿಗಳ್ದಿ ಚೊಚ್ಚಲ ಮಕ್ಕಳನ್ನ ಏನ್ ಮಾಡಿದು? ಕಡಿದಾಕಿದು. ಆವಾಗ ಫರೋಹನಿಗೆ ಹೆದರಿಕೆ ಆಗಿಬಿಟ್ಟು ನೀ ಕರ್ಕೊಂಡು ಹೋಗು ನಿನ್ನ ಜನಗಳೇ, ಆಡು ಮಾಡುಗಳೇ, ಅವರಿಗಿನ್ನ ಸಕಲ ಸಂಪತ್ತುಗಳೇ ಕರ್ಕೊಂಡು ಹೋಗು ಅಂತ ಹೇಳಿದು. ಆವಾಗ ಮೋಶಕ್ಕೆ ದೇವರಿಗೆ ಹೇಳಿದು, ಇಷ್ಟು ದಿನ ಇವರು ಬಿಟ್ಟಿ ಕೆಲಸ ಮಾಡಿದು, ಕೂಲಿ ಇಲ್ಲದ ಕೆಲಸ ಮಾಡಿದು, ಕೂಲಿ ಕೊಟ್ಟಿಲ್ಲ. ಆವಾಗ ಅವ್ರ ಕೂವಾಡನು ಯಾರ ಕಿವಿಯಲ್ಲಿ ಬಂದಿದ್ದು? ದೇವರ ಕಿವಿಯಲ್ಲಿ ಬಂದಿದ್ದು. ಮಕ್ಕಳೇ, ನಿಮ್ಗೆ ಏನು ಕಷ್ಟವಿದೆಯೇಲು, ಏನು ಕಾಯಲಿದೆಯೇಲು, ಏನು ಸಮಸ್ಯೆ ಇದೆಯೇಲು, ದೇವರ ಮುಂದೆ ನೀ ಕೂವಾಡು, ದೇವರ ಮುಂದೆ ನೀ ಅಳು. ದೇವರ ಮುಂದೆ ನೀ ಕೂವಾಡೋದು ಅಳುವುದು ಮಾಡುವಾಗ ದೇವ್ರ ಕಿವಿಯಲ್ಲಿ ಬರ್ತತೆ. ಹೋಗು, ದೂತನಿಗೆ ಹೇಳ್ತತೆ, ಹೋಗು, ನನ್ನ ಮಗಳಿಗೆ ಏನಾಯ್ತು ನೋಡು, ನನ್ನ ಮಗನಿಗೆ ಏನಾಯ್ತು ನೋಡಿ ಅವರಿಗೆ ಪರಿಹಾರ ಮಾಡಿಕೊಡು, ಅವರಿಗೆ ಸಮಸ್ಯೆಗಳಿಗೆ ಪರಿಹಾರ ಮಾಡು. ನಮ್ಮ ದೇವರು ಜೀವಿಸುವ ದೇವರ ಮಕ್ಕಳೇ. ಹಾಗೆ ಅವ್ರದ್ದು ಕೂಗು ಕೇಳುವಾಗ ಮೋಶಕ್ಕೆ ಹೇಳಿದು, ನೀ ಅವರೇ ಬಿಡಿಸ್ಕೊಂಡು ಬಾರ್ನ. ಹಂಗೆ ಬಿಡಿಸ್ಕೊಂಡು ಬರ್ನೇನು ಮುಂಚೆ ಮೋಶಕ್ಕೆ ಹೇಳಿದು, ಅವರು ಇಷ್ಟು ದಿನ ಬಿಟ್ಟು ಕೆಲಸ ಮಾಡಿದು. ಮಿಸ್ರೈಮಿലുള്ള ಸಕಲ ಜನಗಳದಿ ಮುಂದೆ ಹೋಗಿ ಒಳ್ಳೆ ಬಟ್ಟೆಗಳು, ಬೆಳ್ಳಿ ಆಭರಣಗಳು, ಬಂಗಾರವು ಏನೇನ್ ಬೇಕೋ ಎಲ್ಲ ಕೇಳ್ಕೊಂಡು ಹೇಳಿದು. ದೇವರ ಅವರದಿ ಹೃದಯ ಏನಾಯ್ತು? ಕೊಡಕ್ಕಾಗಿ ದಯ ಹುಟ್ಟಿಸಿದು. ಮಕ್ಕಳೇ, ಬಂಗಾರಂದ ಪಾತ್ರ ದೊಡ್ಡ ಬಾಕ್ಸ್ ಹಂಗೆ ತಗೊಂಡ್ ಬಂದ, ನೆನಕಿಷ್ಟವರನ್ನ ತಗೊಂಡು ಹೇಳಿದು, ನೆನಕಿಷ್ಟವರನ್ನ ತಗೊಂಡು ಹೇಳಿ ಹಂಗೆಲ್ಲ ತಗೊಂಡು ಹೋಯ್ತು. ತಗೊಂಡಂಗೆ ಹೋಗಿ ಸಂತೋಷವಾಗಿ ಹೋಗುವಾಗ ಮುಂದೆ ಏನ್ ಕಾಣ್ತಾ ಇದೆ? ಕೆಂಪು ಸಮುದ್ರ ಕಾಣ್ತಾ ಇದೆ. ಹೋಗ ಮುಂದೆ. ದೇವರಿಗೆ ಹೇಳ್ತಾ ಇದೆ, ಹೆಂಗೆ ಹೋಗ್ಬೇಕು? ಕೆಂಪು ಸಮುದ್ರ. ಒಡನೆ ದೇವರಿಗೆ ಮೋಸ ಹೂವಾಡಿ ಅಳುತ್ತಿದ್ದು, ನಾವು ಹೆಂಗೆ ಹೋಗ್ಬೇಕು? ಹಿಂದೆ ಯಾರು ಬರ್ತಾ ಇದೆ? ಫರೋಹನ ಸೈನ್ಯ ಬರ್ತಾ ಇದೆ. ಹಾಗೆ ಮುಂದಕ್ಕೆ ಹೋಗುವಾಗ ನಿನ್ ಕೈಲಿ ಏನಿದೆ? ಒಂದು ಕೋಲಿದೆ. ಆ ಕೋಲಿ ಚಾಚು ಅಂತ ಹೇಳಿದು. ಕೋಲಿ ಚಾಚುವಾಗ ನೀರೆರಡು ಭಾಗವಾಗಿ ಹೋಯ್ತು. എന്നിട്ട് ಶೂನ ಮರದಕೊಂಡು ಗಾಳಿ ಹೊಡೆದು ಬಂತು. ಯಾಕೆ? ಕೊಳಕೊಳಾನ್ ಇರ್ತತೆ ಕೆಳಗಡೆ. ನನಗೆ ಮೊನ್ನೆ ಹಂಗೆ ಒಂದು ಅನುಭವ ಆಯ್ತು. ಅವರಿಗೆ ಬೋಟ್ ನಿಲ್ಸಕ್ಕೆ ಜಾಗ ಇಲ್ಲ, ಸಾವಿರಾರು ಬೋಟ್ ನಿಲ್ಲಿಸ್ತಾ ಇದ್ದೀವಿ. ಸಾವಿರಾರು ಬೋಟ್ ನಿಲ್ಲಿಸುವಾಗ ಇವರಿಗೆ ಅನುಭವ ಇಲ್ಲ. ಇವರು ನಿಲ್ಸಿನ ಜಾಗ ಇಲ್ಲ, ಬೇರೆಯವ್ರದ್ದು ಬೋಟು ಬಂದಿದ್ದು. ಇವರಿಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ. ಅದೇ ಇವರು ತಗೊಂಡು ಬಂದು ಒಂದು ಕಡೆ ನಿಲ್ಸಿದ್ದು. ಇಷ್ಟು ನೀರಿನ ಕಡೆ ಇನ್ನು ಸ್ವಲ್ಪ ಕೂಡ ನಿಲ್ಸಿ, ಇಷ್ಟು ನೀರಿದೆ, ಇಳಿಬೇಕು. ಅದ್ರಲ್ಲಿದೆ ಜ್ಞಾನಗೊಂಟ ಕಾಲಿಟ್ಟು ಬಿಟ್ಟು ಕೆಳಗೆ ಇಳಿಸಿದು. ಒಂದು ತೆರೆ ಅಂಗಟ್ಟು ಬಂದಿಟ್ಟ, ಇಲ್ಲಿವರೆ ನೀರು ಬಂದು ನಾನು ಹೋಯ್ತು, ಕಥೆ ನಾನು ಮುಗಿದಿದ್ದು. ಹೆಂಗೋ ಅಲ್ಲಿ ಇರಿದಿದ್ದವರೆಲ್ಲ ನನ್ನೇ ಹಿಡಿದು ಬಿಟ್ಟು. ದೇವರೆಷ್ಟು ದೊಡ್ಡವನ.
ಬಟ್ಟೆ ಎಲ್ಲ ನನ್ನದು, ಇದು ಎಲ್ಲ ನನ್ನದು ಬಿಟ್ಟು ದೇವರೆಷ್ಟು ದೊಡ್ಡವನು. ನಮ್ಮ ದೇವರಲ್ಲ, ಸತ್ಯವಾಗಿದೆ, ಏನುವಿಲ್ಲ. ಅವರ ಆಚೆ ತಡಗ ಹೋಯ್ತು. ಆಚೆ ತಡಗ ಹೋಗುವಾಗ ಹಿಂದ್ಗಡೆ ಯಾರು ಬರ್ತಾ ಇದೆ? ಮಿಸ್ರೈಮ್ಯರ ಫರೋವನ ಸೈನ್ಯ ಬರ್ತಾ ಇದೆ. ಬಂದು ಅವರೆಲ್ಲ ನೀರು ಕೊಚ್ಚಿಕೊಂಡು ಹೋಯ್ತು. ನೀರು ಅವರ ಆಚೆ ತಡ ಹೋಗುವಾಗ ನೀರ ಸಮವಾಗಿ ಹೋಗಕ್ಕೆ ಶುರುವಾಯ್ತು. ಕೆಂಪು ಸಮುದ್ರ ಒಂದಾಗಿ ಬಿಟ್ಟಿದ್ದು. ಆವಾಗ ಇವರೆಲ್ಲ ಹೋಯ್ತು. ಇವತ್ತು ನೋಡಿದ ಮಿಸ್ರೈಮಿನೇ ಇನಿ ಒಂದು ದಿನ ನೋಡೋದಿಲ್ಲ. ಪ್ರಿಯ ಮಕ್ಕಳೇ, ನೀ ದೇವರನ್ನೇ ಕಂಡುಕೊಂಡು ದೇವರ ಮಗಳಾಗಿ ದೇವರ ಮಗನಾಗಿ ಜೀವಿಸಿದ ನಿನ್ನ ಹತ್ರ ഒരു സൈത്താനും ಬರೋದಿಲ್ಲ, ഒരു ಭೂತവും ಬರೋದಿಲ್ಲ, ഒരു ಮಾಟಮಂತ್ರ ಶಕ್ತಿயும் ಬರೋದಿಲ್ಲ. ನೀ ದೇವರಿಗಾಗಿ ಜೀವಿಸಬೇಕು. ಸತ್ಯ ದೇವರನ್ನೇ ಕಂಡುಕೊಂಡು ನಿಜ ದೇವರನ್ನೇ ಕಂಡುಕೊಂಡು ಜೀವಿಸಬೇಕು. ಆ ನಮ್ಮ ದೇವರು ಅವರ ಆಚೆ ತಡ ಹೋಗಿರಂಗ. ಆಮೇಲೆ 85 ವಯಸ್ಸು ಇರುವ ಮೋಸೇದಿ ಸಹೋದರಿ ಮಿರಿಯಾಮಳು ತಪ್ಪು ಕೊಟ್ಟಿ ಆರಾಧನೆ ಮಾಡಕ್ಕೆ ಶುರುವಾಯ್ತು. ಇಲ್ಲಿ ಏನಾಯ್ತು? ಬಿಡುಗಡೆ ಆಯ್ತು ಅವರಿಗೆ. ಬಿಡುಗಡೆ ಆಯ್ನಂಗ ಆಮೇಲೆ ಅವರು ಏನ್ ಮಾಡ್ತಾ ಇದೆ? ಕೆಂಪು ಸಮುದ್ರವನ್ನು ದಾಟಿದು. ಕೆಂಪು ಸಮುದ್ರ ದಾಟುವಾಗ ಅವರೇ ಮೇಘತ್ತಿನ ಮೇಲೂ ನೀರಿನ ಮೇಲೂ ಅವರಿಗೆ ದೀಕ್ಷಾ ಸ್ನಾನವಾಯಿತು. ದೀಕ್ಷಾ ಸ್ನಾನವಾಯಿತು. ಅವರಿಗೆ ಯಾರಿಗೆ ಸೇರಿದನೋ? ಮೋಸಕ್ಕೆ ಸೇರಿದು. ಮೋಸಕ್ಕಲ್ಲ ನಾವು ಸೇರಂಡಿಯದೆ. ಈಗ ನಾವು ಯಾರಿಗೆ ಸೇರಬೇಕು? ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಸೇರಕ್ಕಾಗಿ ಹಣ ದೀಕ್ಷಾ ಸ್ನಾನ ತಗೋಬೇಕು ಅಂತ ಹೇಳಿನದೆ. ಪ್ರಿಯ ಮಕ್ಕಳೇ, ಬಿಡುಗಡೆ ಆಯ್ನಂಗ ಆಮೇಲೆ ನೀ ದೇವರನ್ನೇ ಕಂಡುಕೋಬೇಕು, ಆರಾಧನೆಗೆ ಬರಬೇಕು. ತಪ್ಪು ಕೊಟ್ಟಿ ಮಿರಿಯಾಮಳ ಆರಾಧನೆ ಮಾಡಿದು. ನೀ ನಿನ್ನೆ 2 ಕೈಗಳನ್ನು ಚಪ್ಪಾಳೆ ಹೊಡೆದೆ ದೇವರನ್ನೇ ಆರಾಧನೆ ಮಾಡಬೇಕು. ಆಮೇಲೆ ನೀ ಏನ್ ಮಾಡಬೇಕು? ದೀಕ್ಷಾ ಸ್ನಾನ ತಗೋಬೇಕು. ದೀಕ್ಷಾ ಸ್ನಾನ ತಗೊಳ್ಳುವಾಗ ತಗೊಂಡಂಗ ಆಮೇಲೆ ದೇವರ ಏನು ಹೇಳಿದನು? ಹುಳಿ ಇರುವ ರೊಟ್ಟಿ ನೀ ತಿನ್ಬಾರ್ದು. ಹುಳಿ ಇರುವ ರೊಟ್ಟಿ എന്ന് പറഞ്ഞാൽ ಪಾಪದ ಸ್ವಭಾವ. ಪ್ರಿಯ ಮಕ್ಕಳೇ, ನೀ ದೇವರನ್ನೇ ಕಂಡುಕೊಂಡು ದೇವರನ್ನೇ ಹೃದಯದಲ್ಲಿ ಸ್ವೀಕಾರ ಮಾಡಿ ನೀ ಆರಾಧನೆ ಮಾಡಿ ದೀಕ್ಷಾ ಸ್ನಾನ ತಗೊಂಡಂಗ ಆಮೇಲೆ ನೀ ಪಾಪ ಸ್ವಭಾವ ಎಲ್ಲ ಬಿಡಬೇಕು. ಪಾಪ ಸ್ವಭಾವ ಎಲ್ಲ ಬಿಟ್ಟು ಬಿಡಬೇಕು. 7 ದಿನ ನೀ ಹುಳಿ ಇಲ್ಲದ ರೊಟ್ಟಿ. ಒಂದು ವಾರಕ್ಕೆ ಎಷ್ಟು ದಿನ ಇದೆ? 7 ದಿನವಿದೆ. 7 ದಿನವನ್ನು ನೀ ಪರಿಶುದ್ಧವಾಗಿ ಜೀವಿಸಬೇಕು. ದೇವರಿಗೆ ಮೆಚ್ಚುಗಾಗಿ ಜೀವಿಸಬೇಕು. ದೇವರ ಕೃಪೆಯಿಂದ ಜೀವಿಸಬೇಕು. ದೇವರ ಮಹಿಮೆಯಿಂದ ಜೀವಿಸಬೇಕು. ನೀ ಹಾಗೆ ಜೀವಿಸಿ 7ನೇ ದಿನ ನೀ ಹೆಂಗೆ ಬರ್ಬೇಕು? ಇಲ್ಲಿ ಪರಿಶುದ್ಧವಾಗಿ ಬರಬೇಕು. ಯಾತಕ್ಕೆ ಬರಬೇಕು? ಸತ್ಯದಲ್ಲಿ ಆತ್ಮದಲ್ಲಿ ದೇವರನ್ನೇ ಆರಾಧನೆ ಮಾಡಕ್ಕಾಗಿ ಬರಬೇಕು. ಆರಾಧನೆ ಮಾಡಬೇಕು. ಹೆಂಗೆ ಆರಾಧನೆ ಮಾಡಬೇಕು? 85 ವಯಸ್ಸಿದ ಮಿರಿಯಾಮಳ ಅವಳು ತಪ್ಪು ಕೊಟ್ಟಿ ದೇವರನ್ನೇ ಆರಾಧನೆ ಮಾಡಿ ಆ ಜನಗಳೆಲ್ಲ ಕೂಡ ಸೇರಿ ದೇವರನ್ನೇ ಆರಾಧನೆ ಮಾಡಿ ನೀನ್ ಇಲ್ಲಿ ಬಂದು ನಾನು ನೋಡ್ತೀನಿ. ಈಗ ಆರಾಧನೆ ನಡೀತದೆ. ನೀನ್ ನೋಡು, 1.5 ಕಿಲೋಮೀಟರ್ ಅಂದ್ರೆ ಕಲ್ಲು ನಿಲ್ಲಂಗೆ ನೀನ್ ನಿಂತಿದ ನಿನಗೆ ಆಶೀರ್ವಾದ ಸಿಗೋದಿಲ್ಲ. ಅಯ್ಯೋ, ನಾನು ಇಷ್ಟು ವರ್ಷ ಚರ್ಚಿಗೆ ಹೋಯ್ತು, ನಾನು ಇಷ್ಟು ದಿನ ಚರ್ಚಿಗೆ ಹೋಯ್ತು, ನನಗೆ ಯಾವ ಆಶೀರ್ವಾದವೂ ಇಲ್ಲ, ನನಗಿಲ್ಲ ಆಶೀರ್ವಾದ. ಯಾಕಂತ ಹೇಳಿದಾಳು, ನೀ ಸುಮ್ಮನೆ ಬರೋದು, ಹಂಗೆ ಬರಬೇಡ. ಯಥಾರ್ಥವಾಗಿ ಸತ್ಯದಲ್ಲಿ ಆತ್ಮದಲ್ಲಿ ದೇವರನ್ನೇ ಆರಾಧನೆ ಮಾಡಕು, ದೇವರನ್ನೇ ಸ್ತುತಿ ಮಾಡಕು. ಹುಳಿ ಇಲ್ಲದ ರೊಟ್ಟಿ ತಿನ್ಬೇಕು. ನೀನ್ 7 ದಿನ ಹುಳಿ ಇಲ್ಲದ ರೊಟ್ಟಿ ತಿಂದಿಟ್ಟು ಬೇಕು ಇಲ್ಲಿ ಬಂದ ದೇವರನ್ನೇ ಆರಾಧನೆ ಮಾಡಕ್ಕೆ. ನಮ್ಮ ದೇವರು ಯಾರ? ಪರಿಶುದ್ಧರ. ಪರಿಶುದ್ಧನಾಯ ದೇವರೇ ನೀ ಹಂಗೆ ನೋಡ್ಬೇಕು. ಪರಿಶುದ್ಧತೆಯೋಡ ನೋಡ್ಬೇಕು. ಪರಿಶುದ್ಧತೆಯೋಡ ನೋಡ್ಬೇಕು. ಪರಿಶುದ್ಧತೆಯೋಡ ನೀ ನೋಡಿಲ್ಲ ಈಗ ನಿನಗೆ ಸ್ವರ್ಗರಾಜ್ಯ ಸಿಗದಿಲ್ಲ. ನಿನಗೆ ಸ್ವರ್ಗರಾಜ್ಯ ಸಿಗದಿಲ್ಲ. ಸ್ವರ್ಗರಾಜ್ಯ ಸಿಕ್ಕಬೇಕು. ನೀ ಪರಿಶುದ್ಧತೆಯೋಡ ದೇವರನ್ನೇ ನೋಡಬೇಕು. ಇಲ್ಲ ಹೆಂಗಿಲ್ ನಿನಗೆ ಬಹಳ ಕಷ್ಟವ. ಆಮೇಲೆ 1 ಕೊರಿಂಥಿ 10ನೇ ಅಧ್ಯಾಯ 2ನೇ ವಾಕ್ಯ. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದ್ರು. ಅವರೆಲ್ಲರೂ ಮೋಶೆ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನ ಹೊಂದಿದರು. ನಾನ್ ನಿಮಗೆಲ್ಲ ಹೇಳ್ತಾ ಇದ್ದೆ, ದೀಕ್ಷಾ ಸ್ನಾನ ತಗೊಳ್ಳದೆ ಜಾತಿ ಬಿಟ್ಟು ಜಾತಿಗೆ ಬರಕಲ್ಲ. ಯಾತಕ ದೀಕ್ಷಾ ಸ್ನಾನಂ? ದೇವರಿಗೆ ಸೇರಕ್ಕಾಗಿ ದೀಕ್ಷಾ ಸ್ನಾನಂ. ನೀನ್ ದೇವರಿಗೆ ಸೇರ್ನಂಗ ಆಮೇಲೆ ನೀ ಪರಿಶುದ್ಧವಾಗಿ ಜೀವಿಸಬೇಕು. ಪರಿಶುದ್ಧತೆ ಇಲ್ಲದೆ ಆರಿಕೆ ದೇವರನ್ನೇ ನೋಡಕ್ ಆಗೋದಿಲ್ಲ. ಅದಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇದ್ದೆ, ನೀ ಪರಿಶುದ್ಧವಾಗಿ ಜೀವಿಸು. ದೀಕ್ಷಾ ಸ್ನಾನ ಕೊಡುವಾಗ ದೀಕ್ಷಾ ಸ್ನಾನ ನಾವು ತೆಗೆದುಕೊಂಡಂಗ ಆಮೇಲೆ ನಮ್ಗೆ ಸ್ವಲ್ಪ ಕಷ್ಟ ಬರ್ತತೆ. ಸೈತಾನ ನಮ್ಮ ಹಿಂದೆ 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 ನಡೀತತೆ. ಇವಳು ದೀಕ್ಷಾ ಸ್ನಾನ ತಗೊಂಡಿದ್ದ ಇವಳು ಹೆಂಗೆ ಜೀವಿಸ್ತೀನಿ ನೋಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತುವಿನೇ ಬಿಟ್ಟಿಲ್ಲ ಸೈತಾನ್. ಅವನ ಹಿಂದೆ, ಯೇಸುವಿನ ಹಿಂದೆ
ಸೈತಾನ್ ಏನ್ ಮಾಡಿದನು? ಹಿಂದೆ ನಡೆದು ಅನೇಕ ವಿಷಯಗಳ ಯೇಸುವಿನ ಕೇಳಿದು. ಯೇಸು ಗೆದ್ದಿದು. ಹೆಂಗೆ ಗೆದ್ದಿದೆ? ವಾಕ್ಯದಿಂದ ಎತ್ತಿದು. ನಿನ್ನ ಬಾಯಲ್ಲಿ ವಾಕ್ಯವಿರಬೇಕು. ನನಗೆ ಕಡಪಾರವಿರ್ಬೋದು, ನನಗೆ ರೋಗವಿರ್ಬೋದು, ನನಗೆ ಏನೆಲ್ಲ ಸಮಸ್ಯೆಗಳು ಇರ್ಬೋದು, ಎಲ್ಲವಿರ್ತದೆ. ಅಯ್ಯೋ, ನಾನು ಚರ್ಚಿಗೆ ಹೋಗಿ ನಾನು ದೀಕ್ಷಾಸ್ನಾನ ತಗೊಂಡು ನಾನು ಕರ್ತೃಮೇಸೆಯನ್ನು ತಗೊಳ್ತಾ ಇದ್ದೆ എന്നിട്ട് ನನಗೆ ಕಷ್ಟ ಬಂದಿರಲ್ಲೋ ಎಂದು ನಿನಗೆ ಜನ ಹೇಳಬಹುದು. ಜನಗಳು ಹೇಳ್ತತೆ, ನೀನು ಹೇಳ್ತತೆ. ನೀ ಧೈರ್ಯವಾಗಿ ನಿಂತುಕೋಬೇಕು. ಧೈರ್ಯವಾಗಿ. ನನ್ನ ಯೇಸುವಿನಿಗೆ ಗೊತ್ತಿಲ್ಲದೆ ನಾನು ಏನು ಮಾಡೋದಿಲ್ಲ. ನನ್ನ ಯೇಸುವಿನಿಗೆ ಗೊತ್ತು. ಅವನ್ ನನಗೆ ದಾರಿ ತೋರಿಸುತ್ತೆ, ಅವನ್ ನನ್ನ ನಡೆಸುತ್ತೆ. ಅವನಲ್ಲ ಸತ್ಯವಾದ ഒന്നുമില്ല. നിനക്ക് ധൈര്യം ಬರಬೇಕು. എന്റെ യേശു ಯಾರನ್ನು നീ ಗೊತ್ತಾಗಬೇಕು. എന്റെ യേശു ആരാണെന്ന് നിനക്ക് ಗೊತ್ತಾಗಬೇಕು. ಗೊತ್ತಾಯ್ತೆ ಮಾತ್ರಮೇ ನೀ ಧೈರ್ಯವಾಗಿ ಮುಂದೆ ಹೋಗುತ್ತೆ. ನನಗೆ ಗೊತ್ತು ನನ್ನ യേശു ആരെന്ന്. അവൻ ನನ್ನ രാജനാണ്, അവൻ ನನ್ನ പ്രഭുവാണ്, അവൻ ನನ್ನ ತಂದೆയാണ്, അവൻ ನನ್ನ ഡോക്ടറാണ്, അവൻ മഹാദൈവമാണ്. അവനിಂದ ದೇವರು ಬೇರೆ ಯಾರುವಿಲ್ಲ. ಆ ದೇವರನ್ನೆയാണ് ഞാൻ ಪ್ರೀತಿ ಮಾಡೋದು, ಸ್ತುತಿ ಮಾಡೋದು, ಆರಾಧನೆ ಮಾಡೋದು ಮಾಡುವುದೇ. ಪ್ರಿಯ ಮಕ್ಕಳೇ, ಪ್ರಾರ್ಥನೆಯಿಂದ ವಾಕ್ಯದಿಂದ ನೀ ಗೆಲ್ಲಬೇಕು. ಅಲ್ಲದೆ ಬೇರೆ ಯಾವುದೊಂದು ನಿನಗೆ ಗೆಲ್ಲಕ್ಕಾಗದಿಲ್ಲ. ಪ್ರಾರ್ಥನಾ ಅದು ಉಸಿರಾನಂದೆ. ಉಸಿರಿಲ್ಲದ ನನಗೆ ಹಿರಿಯಕ್ಕಾಗತ್ತಾ? ಆಗದಿಲ್ಲ. ಪ್ರಾರ್ಥನೆ ನಮ್ಮ ಉಸಿರಾಗಿರ್ಬೇಕು. ವಚನ ವಾಕ್ಯ ನನ್ನಲ್ಲಿ, ನಾವಾರಲ್ಲಿ ಇರಬೇಕು, ದೇವರಲ್ಲಿ ಇರಬೇಕು. ಆ ವಾಕ್ಯ ನಮ್ಮ ಬಾಯಲ್ಲಿ ಇರದಿದ್ದಾರೆ ನಮಗೆ ಸೈತಾನೆ ಬಿಟ್ಟು ತೊಲಗು. ಕಾರ್ಗತ್ತಲಿನ ಕಣಿಯಲ್ಲಿ ನಡೆದಿದ್ದಾಲು ನಾನು ನಿನ್ನ ಹತ್ರ ಇರುವಾಗ ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ. ಆವಾಗ ದೇವರು ನಿನ್ನೆ ಎಲ್ಲಾ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ಒಂದು ಹುಡುಗ ಬರ್ತಾ ಇದ್ದಿದ್ದು, ಅವನ್ ಸೈತಾನೆ ಕಣ್ಣಾಲೆ ನೋಡಿ ಹೂವಾಡ್ತಾ ಇದೆ. ಏ ಸೈತಾನೆ ಬಿಟ್ಟು ಹೋಗು, ಸೈತಾನೆ ಬಿಟ್ಟು ಹೋಗು ಬರ್ದೆ. ಅವನ್ ಹೂವಾಡ್ತಾ ಇದೆ. ಅದು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಯೇಸುವಿನ ರಕ್ತ ನಿನ್ನ ಮೇಲೆ ಇಲ್ಲ, ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಮೇಲೆ ಇಲ್ಲ. ಆ ಬೆಂಕಿ ನಿನ್ನಲ್ಲಿ ಇದೆಯೇ? ಅವನ ಹತ್ರ ಹೋಗಕ್ಕಾಗದಿಲ್ಲ, ಅವಳ ಹತ್ರ ಹೋಗಕ್ಕಾಗದಿಲ್ಲ. ಆ ಸೈತಾನ್ ಎದುರ್ತತೆ. ನೀ ಯಥಾರ್ಥವಾಗಿ ದೇವರನ್ನೇ ಕಂಡುಕೊಂಡು ದೇವರ ಮಗಳಾಗಿ ಮಗನಾಗಿ ಜೀವಿಸಿದಾಲ್ ഒരു സൈത്താനും നിന്നത്ര ಬರದಿಲ್ಲ. ഒരു സൈത്താനും ನಿನ್ನತ್ರ ಬರದಿಲ್ಲ. ನಿನ್ನ ಕಾಲು ಮುರಿಯಕ್ಕಾಯ್ತ ಸಾಹಚರ್ಯದಲ್ಲಿ ದೇವರ ಏನ್ ಮಾಡ್ತತೆ? ನನ್ನ ಮಗಳಾണ് ಅವಳೆ ಮುಟ್ಟಬಾರ್ದು. ಸೈತಾನೆ ಬಿಟ್ಟು ತೊಲಗು ಅಂತ ಹೇಳ್ತತೆ. ನೀ ಸುಮ್ನೆ ಯೇಸುವೆಯನ್ನು ಕರೆಯೋದು ಇಲ್ಲಿ ಬರದು ಮಾಡಿದಾಲ್ ಮಕ್ಕಳೇ ನಡೆಯದಿಲ್ಲ. ದೇವರು ನೋಡೋ, ನನ್ನ ಪ್ರಿಯಂದ್ರ ಮೇಲೆ ಚಾರಿಕೊಂಡು വരുന്നവൾ ಇವಳು ಯಾರು? ಪರಮಗೀತಂ 8ನೇ ಅಧ್ಯಾಯ 5ನೇ ವಾಕ್ಯ ಓದು ಮಗ. ನಲ್ಲನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಸಾಕು ನೋಡು. ಯೋಗನಾನ ಯೇಸುವಿನ ಮಾರ್ಬಿಡ ಮೇಲೆ ಯಾವಾಗಲೂ ಮಲ್ಕೊಂಡಿರ್ತಾರೆ. ಅದೇ ತರ ನೀನು ದೇವರನ್ನೇ ಅಂಡುಕೋಬೇಕು. ಅಂಡುಕೊಂಡು ಜೀವಿಸಿದಾಲ್ ದೇವರು ನಿನ್ನೆ ಆಶೀರ್ವಾದ ಮಾಡ್ತತೆ. ಮಕ್ಕಳೇ, ನೀವೊಂದು ಅಂಡುಕೊಂಡು ಜೀವಿಸಿ ನೋಡು. ನಲ್ಲನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಅಡವಿಯಿಂದ ಬರುವವಳು ಇವಳು ಯಾರು? ನೀನು ದೇವರನ್ನೇ ಅಂಡುಕೋಬೇಕು. ಅಂಡುಕೊಂಡು ದೇವರು ಏದು ಮರುಭೂಮಿಯಲ್ಲಿ ಎಲ್ಲಿ ಇರ್ದಿದ್ದಾಲು ದೇವರು ನಮ್ಮ ಜೊತೆಯಲ್ಲಿ ಇರ್ತತೆ. ಮರುಭೂಮಿಯಲ್ಲಿ ನೀ ಏದ್ ಅಡವಿಯಲ್ಲಿ ಇರ್ದಿದ್ದಾಲು ದೇವರು ನಮ್ಮ ಜೊತೆಯಲ್ಲಿ ಇದೆಯಲ್ಲ. ನನ್ನ ಯಾವ ವಿಷಯದಲ್ಲಿ ಎದುರುಬೇಡ ಮಕ್ಕಳೇ. ದೇವರು ನನ್ನ ಜೊತೆಯಲ್ಲಿ ಇದೆ ಅನ್ನೋಳ. 1 ಕೊರಿಂಥಿ 10ನೇ ಅಧ್ಯಾಯ ಓದುವಾಗ ಇಸ್ರಾಯೇಲ್ ಮಕ್ಕಳು ದೇವರಿಗೆ ಇಷ್ಟವಿಲ್ಲಾತ ಇಷ್ಟೆಲ್ಲೊಂದು ದೇವರ ಅದ್ಭುತ ಮಾಡಿ ಇವರೇ ಎಲ್ಲಾ ವಿಧದಲ್ಲಿ ಕಾಪಾಡಿ ಮರುಭೂಮಿಯಲ್ಲಿ ನಡೆಸಿದು. ಎಷ್ಟು ಮಕ್ಕಳೇ, ನಿಂಗಳ ಏರೆல்லாம் ವಿಧದಲ್ಲಿ ದೇವರು ಒಳ್ಳೇದು ಮಾಡಿದಾಲು ನೀ ಲಾಸ್ಟ್ ಏನ್ ಮಾಡ್ತತೆ? ನೀ ಗುಣಗುಟ್ಟತೆ. ಅಯ್ಯೋ, ನಾನು ಅಲ್ಲಿ ಹೋಗಿಟ್ಟೇನು ಉಪಯೋಗ ಆಗಿಲ್ಲ. ಚರ್ಚ್ ನಾ ಬೈಬಲ್ ಹಿಡ್ಕೋ ಸಿಸ್ಟ್ರೆ ಬರ್ದು ಬೈಬಲ್ ತಂದಾಪಸ್ ಹೋಗುತ್ತೆ. ನಿನ್ನೆ ದೇವರು ಆರಿಸಿಕೊಂಡಿಲ್ಲ. ನಿತ್ಯ ಜೀವಕ್ಕಾಗಿ ಆರೇ ಆರಿಸಿಕೊಳ್ತಾ ಇದೆಯೋ ಅವರೇ ದೇವರು ಆರಿಸಿಕೊಳ್ತಾರೆ. ನಾನು ಎಷ್ಟು ಕಡೆ ನಿನ್ನ ಹತ್ರ ಹೇಳಿದಾಲು, ನಿನ್ನ ಪಾಸ್ಟ್ ಎಷ್ಟು ಹೇಳಿದಾಲು ಯಾವ ಪ್ರಯೋಜನವೂ ಇಲ್ಲ. ನಿನ್ನೆ ನಿತ್ಯ ಜೀವಕ್ಕಾಗಿ ಆರಿಸಿಕೊಂಡಿದೆ ಮಾತ್ರಮೇ ನಿನಗೆ ನಿತ್ಯ ಜೀವ ಸಿಗುತ್ತೆ, ಸ್ವರ್ಗ ರಾಜ್ಯ ಸಿಗುತ್ತೆ. ಇಲ್ಲಂಗಿಲ್ ಸುಮ್ನೆ ಇಲ್ಲಿ ಬಂದು ಬೈಬಲ್ ಹಿಡ್ಕೊಂಡು ಬಂದು ಸುಮ್ನೆ ಹೋಗಿ ಸುಮ್ನೆ ಇದ್ದು ನಿತ್ಯ ನರಕದಲ್ಲಿ ಹೋಗಕ್ಕಾಗತ್ತೆ. ಈ 1 ಕೊರಿಂಥಿ 10ನೇ ಅಧ್ಯಾಯದಲ್ಲಿ ಇವರು ಏನ್ ಹೇಳ್ತಾ ಇದೆ? ಬಹಳ ಗುಣಗುಟ್ಟುತ್ತಾ ಇದೆ. ಗುಣಗುಟ್ಟಿದ್ದಕ್ಕೆ ಅವ್ರಿಗೆ ಏನಾಯ್ತು ಅಂತ ಗೊತ್ತಾ? ಇವರೀ ಮರುಭೂಮಿಯಲ್ಲಿ ಎಲ್ಲ ದೇವರ ಬೇರೆ ಎಲ್ಲಾ ವಿಧದಲ್ಲಿ
ಆಶೀರ್ವಾದ ಮಾಡಿ ನಡೆಸಿಟ್ಟು ಇವರಕ್ಕೆ ನೀರು ಸಿಕ್ಕಿದ್ದು. ಇವರಿಗೆ ನೀರಿಲ್ಲದ ಮರುಭೂಮಿಯಲ್ಲಿ ಅಳುವಾಗ ಕ್ರಿಸ್ತವಾಗನ ಪಾರ ಮೇಲಿಂದ ನೀರವರಿಗೆ ಸಗತ್ತು ನೀರು ಕೊಟ್ಟಿದ್ದು. ಹಂಗೆ ನೀರು ಕೊಟ್ಟಿದ್ದು, ಊಟ ಕೊಟ್ಟಿದ್ದು, ಎಲ್ಲ ಕೊಟ್ಟಿಟ್ಟು ಇವರೇ ಒಂದರ ಗುಣಗುಟ್ಟುತ್ತಾ ಇದ್ದಿದ್ದು. ಗುಣಗುಟ್ಟಿದ್ದಕ್ಕೆ ಏನಾಯ್ತು? ಸತ್ತೋಯ್ತು. ಬಹಳ ಜನ ಮರುಭೂಮಿಯಲ್ಲಿ ಸತ್ತು ಹೋಯ್ತು. ಆಮೇಲೆ ಲಾಸ್ಟ್ 2 ಜನ ಮಾತ್ರ ಉಳಿದಿದ್ದು. ಯಾರೇ? ಕಾಲೇಬು ಯೋಶುವೆಯು. ಅವರ ಸಂತತಿಗಳು ಉಳಿದು ಅವರು ಎಲ್ಲಿ ಹೋಯ್ತು? ಕನಾನ್ ದೇಶಕ್ಕೆ ಹೋಯ್ತು. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನಾನು ನಿಮಗೆ ಹೇಳ್ತಾ ಇದ್ದೆ, ನೀ ದೇವರನ್ನೇ ಕಂಡುಕೊಂಡಿದ್ದಾನೆ. ಯಥಾರ್ಥವಾಗಿ ಯೇಸುವಿನ ಹೃದಯದಲ್ಲಿ ನೀ ಸ್ವೀಕಾರ ಮಾಡಿ ಯೇಸುವಿನ ಮಕ್ಕಳಾಗಿ ನೀ ಜೀವಿಸಬೇಕು. ಆವಾಗ ನಿನಗೆ ಎಲ್ಲ ವಿಧ ಆಶೀರ್ವಾದವು ಸಿಗುತ್ತೆ, ನಿನಗೆ ಸ್ವರ್ಗ ರಾಜ್ಯ ಸಿಗುತ್ತೆ. ಇಲ್ಲ ಎಂಗಿಲ್ ನೀನೇ ಈ ಲೋಕದಲ್ಲಿ ಸತ್ತೋಗುತ್ತೆ, ನೀ ನಿತ್ಯ ನರಕದಲ್ಲಿ ಹೋಗುತ್ತೆ. ದಯವಿಟ್ಟು ನಿತ್ಯ ರಾಜ್ಯ ಸೇರಬೇಕು. ಇನ್ನೊಂದು ವಾಕ್ಯ ಓದು ಮಗ. 1 ಪೇತ್ರ 1ನೇ ಅಧ್ಯಾಯ 18-19. ನಿಮಗೆ ಬಿಡುಗಡೆಯಾಯ್ತು ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ. ಪ್ರಿಯ ಮಕ್ಕಳೇ, ಜಸ್ಟ್ ವೇಟ್ ಮಗ. ಪ್ರಿಯ ಮಕ್ಕಳೇ, ನೀ ಹಳೆ ಸಂಪ್ರದಾಯ ನೀ ಬಿಟ್ಟು ಬಿಡಬೇಕು. ನಿನ್ನ ತಂದೆ ತಾಯಿಗಳು ಅಜ್ಜ ಅಜ್ಜಿಗಳು ಮಾಡಿದ ಹಳೆ ಸಂಪ್ರದಾಯಗಳು ನೀ ಬಿಟ್ಟು ಬಿಡಬೇಕು. ಈಗ ಸರಿಯಾಗಿ ಕಳ್ಕೊ. ಜೋರೆ ಓದು ಮಗ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ನಿಮಗೆ ಬಿಡುಗಡೆಯಾದದ್ದು. ನಿನಗೆ ಬಿಡುಗಡೆ ಆಯ್ತು. ನಿನಗೆ ಈಗ ಬಿಡುಗಡೆ ಸಿಕ್ಕಿದು. ಸೈತಾನ್ ಪೀಡದಿಂದ, ಮಾಟ ಬಂದ್ರ ಶಕ್ತಿಯಿಂದ, ಎಲ್ಲಾ ವಿಧದಲ್ಲಿ ನಿನಗೆ ಬಿಡುಗಡೆ ಸಿಕ್ಕಿದ ಕಾರಣ ನೀ ಇಲ್ಲಿ ಬಂದಿದ್ದದ. ನಿನಗೆ ಬಿಡುಗಡೆ ಸಿಕ್ಕಿದು. ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ನಿನಗೆ ಬೆಳ್ಳಿ ಬಂಗಾರ ಈಗ ನಶಿಸಿ ಹೋಗುತ್ತೆ ಮಕ್ಕಳೇ. ನೀನೀಗ ಅಯ್ಯೋ ನನಗೆ 10 ತೊಲಾದಿ ಬಂಗಾರ ಬೇಕು, ನನಗೆ 5 ತೊಲಾದಿ ಬೇಕು ಎಂದು ಬರ್ದು ನೀ ಭಾಳ ಕಡ್ಕೊಂಡು ಆರಿಸ್ಕೊಂಡತೆ. ಅಯ್ಯೋ ಇದು ಯಾತಕ್ಕೆ ಬರ್ತತೆ ಎಂದು ಬರ್ದು ನೀ ಏನ್ ಮಾಡ್ತತೆ? ಒಂದು ಕಾಲದಲ್ಲಿ ಬಿಸಾಕ್ತತೆ. ಅದಕ್ಕೆ ಇವಾಗಲೇ ನೀ ಅದ್ರ ಮೇಲೆ ಪ್ರೀತಿ ಇಡಬೇಡ. ಅದು ಒಂದು ಕಾಲದಲ್ಲಿ ಅದು ಬಿಸಾಕಬೇಕಾಗುತ್ತೆ. ಇದೇನು ಇದು ಯಾತಕ್ಕೂ ಬರೋದಲ್ಲ, ಅದು ಬರ್ದೆ ಬಿಸಾಕ್ತತೆ. ಬೆಳ್ಳಿ ಬಂಗಾರ ಕೊಂಡು ಕೊಟ್ಟಿ ಅಲ್ಲ ನಮ್ಮ ತಗೊಂಡಿದೆ. ನಮ್ಮ ಯಾವ್ದು ಕೊಟ್ಟಿ ತಗೊಂಡಿದೆ ಹೇಳಬಾಗ? ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ನಿನ್ನೆ ದೇವರು ಆರಿಸಿಕೊಂಡಿದೆ ಮಗ. ಯಜ್ಞದ ಕುರಿಯಾದ ರಕ್ತದಿಂದಲೇ ನಿನ್ನೆ ಒಬ್ರೊಬ್ರನ್ನೇ ದೇವರು ಆರಿಸಿಕೊಂಡಿದ್ದೆ. ನೀ ಬೆಳ್ಳಿ ಬಂಗಾರ ಕೊಟ್ಟಿ ಅಲ್ಲ, ದೇವರು ನಿನ್ನೆ ಆರಿಸಿಕೊಂಡಿದ್ದೆ. ಅವನ ನಿಷ್ಕಳಂಕವಾದ ರಕ್ತ ಕೊಟ್ಟಿಯಾಣ, ಯಜ್ಞದ ಕುರಿಯಾದ ರಕ್ತ ಕೊಟ್ಟಿಯಾಣ. ನಿನ್ನೆ ದೇವರ ಆರಿಸಿಕೊಂಡಿದ್ದ. ಯಾತಕ್ಕಾಗಿ ಆರಿಸಿಕೊಂಡಿದ್ದ? ನನ್ನ ಮಕ್ಕಳ ಹಾಳಾಗಿ ಹೋಗಬಾರ್ದು, ನನ್ನ ಮಕ್ಕಳು ನಾಚವಾಗಿ ಹೋಗಬಾರ್ದು, ನನ್ನ ಮಕ್ಕಳು ಪರಲೋಕಕ್ಕೆ ಹೋಗಬೇಕು, ನನ್ನ ಚದೆಯಲ್ಲಿ ಇರಬೇಕು ಅನ್ನೋ ಆಸೆಕ್ಕಾಗಿ ಹಣ ದೇವರ ರಕ್ತ ಕೊಟ್ಟಿ ನಮ್ಮೇ ಕೊಂಡ್ಕೊಂಡಿದ್ದ. ಪ್ರಿಯ ಮಕ್ಕಳೇ, ಸುಮ್ಮನೆ ವಾಕ್ಯ ಹೇಳಿದಕ್ಕೆ ಪ್ರಯೋಜನವಿಲ್ಲ. ಅದು ಮನಸ್ಸಿನಲ್ಲಿ ನೀವು ಯೋಜನೆ ಮಾಡಿ ನೋಡು. ಯೇಸು ನಮಗಾಗಿ ಎಷ್ಟು ಕಷ್ಟ ಅನುಭವಿಸಿದು, ಎಷ್ಟು ನೋವು ತಿಂದಿದ್ದು. ಆರೆಲ್ಲ ಮಾತಾಡುವಾಗ ನಮ್ಮ ಮುಖ ಮೇಲೆ ಒಂದು ಉಗುಳಿಂದೆ ಏನೋ ಬಿದ್ದಿದೆ ನಮಗ ಬಿನ್ನೆ. ಅಯ್ಯೋ ಭಾಳ ಬೇಜಾರ. ಮೊಗನ್ ತೊಳಿನವರ ನನಗೆ ಸಮಾಧಾನವಿಲ್ಲ. ದೇವರು ನನಗಾಗಿ ಹೂನು പറഞ്ഞ് ಉಗುಳಿ ಬಿಟ್ಟಿದ್ದು ಮೊಗ ಮೇಲೆ. ಅಯ್ಯೋ ಯೋಜನೆ ಮಾಡು. ಒಂದು ತೊಟ್ಟು ರಕ್ತವಿಲ್ಲದ ನಮಗಾಗಿ ಸುರಿಸಿದು, ಒಂದು ತೊಟ್ಟು ರಕ್ತವಿಲ್ಲದೆ ഈ ലോകമെല്ലാം മാറിതാലും അവൻ്റെ ഒരു തൊട്ട് രക്തം തಗೊಳ್ಳಕ್ಕೆ ആരു കയ്യിലും ആകതില്ല മക്കളെ, ആരു കയ്യിലും ആകതില്ല. ആ യജ്ഞದ ಕುರಿಯಾದ ಯೇಸುವಿನ രക്തം, ಆ രക്തದಿಂದ ಬೆಲೆಯುಳ್ಳ രക്തം ഈ ലോകದಲ್ಲಿ ಯಾವುದೂ ಇಲ್ಲ. ಈ ಭೂಲೋಕವೆಲ್ಲ ಮಾರಿದಾലും ಅವൻ്റെ ഒരു തൊട്ട് രക്തം ನಮಗೆ ಸಿಗದಿಲ್ಲ. ಈ ವಾಕ್ಯಗಳಾൽ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದೆ. ನಾನು ഒരു ಸಾಕ್ಷಿ ಹೇಳ್ತೀನಿ,
ಮೊನ್ನೆ ನನಗೆ ಕೇರಳನ್ನು ಒಂದು ಆಂಟಿ ಫೋನ್ ಮಾಡಿದ್ದು. ಆ ಆಂಟಿದಿ ಕಾಲೆತ್ತಕ್ಕೆ ಬರಲ್ಲ, ಅಷ್ಟು ನೋವಾರದು, ಭಾಳ ನೋವು, ಭಾಳ ಕಷ್ಟಪಡ್ತಾ ಇದ್ದಿದ್ದು. ಆಂಟಿ ನಾನು ಚರ್ಚಿ ಹೋಗಿ ಭಾಳ ದಿನ ಆಯಿತು, ನನಗೆ ಚರ್ಚಿ ಹೋಗಕ್ಕೊಂದು ಉಪಕಾರ ಮಾಡು. ನಾನು ಹೇಳಿದ್ದು, ನಾನು ಉಪಕಾರ ಮಾಡಕ್ಕ ನನಗೆ ಅದನ್ನುಳ್ಳ ಶಕ್ತಿ ಇಲ್ಲ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ, ದೇವರು ನಿನಗೆ ಉಪಕಾರ ಮಾಡ್ತತೆ ಅಂತ ಹೇಳಿದ್ದು. ಎಂದೆ ಯೇಸು ಈ ಪಾಪಟ ನನ್ನ ಕೈಲಿ ಏನೇನು ಮಾಡೋಕ್ಕಾಗುತ್ತಾ, ನಾನು ಅವರಿಗಾಗಿ ಪ್ರಾರ್ಥನೆ ಮಾಡಿಟ್ಟು ಹೇಳಿದು, ಸ್ವಲ್ಪ ಎಣ್ಣೆ ಹಿಡ್ಕೊಂಡು ಬಾ ಅಂತ ಹೇಳಿದು. ಆ ಎಣ್ಣೆಗೆ ಪ್ರಾರ್ಥನೆ ಮಾಡಿಟ್ಟು ಹೇಳಿದು, ಈ ಎಣ್ಣೆ നിങ്ങൾ ಹಚ್ಚುன்னு ಹೇಳಿದು. അച്ഛനവരെ ഞാൻ വിട്ടില്ല, അച്ഛന്ന് എഴുതു. ആമേലെ പിന്നെ ഞാൻ അവർക്ക് പ്രാർത്ഥന ಮಾಡಿ ಯೇಸುವಿನ ರಕ್ತ ಎದ್ದಳು എന്ന് ಹೇಳಿದು. ಅವರು ಎದ್ದಿದ್ದು, ನಡಿ ಮನೆ ಒಳಗೆ ಎಂದು ಹೇಳಿದು, ನಡೆದಿದ್ದು. ನೋವಿದೆಯಾ ಅಂತ ಹೇಳಿದು, ಇಲ್ಲ. ಅಮ್ಮ, ದೇವರು ಯಾರು? ಜೀವಿಸುವ ದೇವರು. ಅವರು ಯಾರನ್ನು പോലെ ನನಗೆ ಗೊತ್ತಿಲ್ಲ ಮಕ್ಕಳೇ. ಫೋನ್ನಲ್ಲಿ ಅನೇಕರಿಗೆ ಪ್ರಾರ್ಥನೆ ಮಾಡೋಕ್ಕಾಗಿ ಬರ್ತಾ ಇದೆ, ನಾನು ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಯಾರು ಕೆಲಸ ಮಾಡ್ತತೆ? ದೇವ್ರ ಕೆಲಸ ಮಾಡ್ತತೆ. ನಿಮಗೇನು ಕಷ್ಟವಿದೆಯೋ ದೇವರ ಮುಂದೆ ಕೇಳ್ಕೊ, ದೇವರೇ ನೀ ನನ್ನನ್ನು ಆಶೀರ್ವದಿಸು, ನಾನು ನಿನ್ನ ಮಗಳಾಗಿ ಜೀವಿಸ್ತೀನಿ, ನಾನು ಆರೇನ್ ಬಿಟ್ಟು ಹೋಗೋದಿಲ್ಲ, ನಿನ್ನೆ ಬಿಟ್ಟು ಹೋಗೋದಿಲ್ಲ, ನಂದು ಎಲ್ಲ ವಿಷಯಗಳು ನನಗೆ ಗೊತ್ತು, ನೀ ನನ್ನನ್ನು ಆಶೀರ್ವದಿಸು എന്ന് പറഞ്ഞ് ಪ್ರಾರ್ಥನೆ ಮಾಡ್ಕೊ. ഹല്ലേലൂയ, സ്തോത്ര സ്തോത്ര സ്തോത്രം. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ ನೀ ನಮ್ಮನ್ನು ಆಶೀರ್ವದಿಸಪ್ಪ. ಬೆಳಿಗ್ಗೆಯಿಂದ ಈ ಸಮಯ ಬರೆ ನಿನ್ನ ಪಾದ ಹತ್ರ ಕುತ್ಕೊಳ್ಳೋದಕ್ಕೆ, ನೀ ಧ್ಯಾನ ಮಾಡುವುದಕ್ಕೆ ನೀ ಕೊಟ್ಟಿದ್ದ ಕೃಪೆಗೆ ಆಗಿದ್ದನಕ್ಕೆ ಸ್ತೋತ್ರ. ನಾವು ಏನೂ ಇಲ್ಲಪ್ಪ, ಯಾವುದೂ ಇಲ್ಲಪ್ಪ. ನಿನ್ನ ರಕ್ತದಲ್ಲಿ ಮುದ್ರೆ ಇಟ್ಟು ರಕ್ತದಲ್ಲಿ ಬೇಲಿಗಟ್ಟಪ್ಪ ದೇವರೇ. ಅಪ್ಪ, ನಿನ್ನ ರಕ್ತದಲ್ಲಿ ಬಿಡುಗಡೆ ಇದೆಯಪ್ಪ, ನಿನ್ನ ರಕ್ತದಲ್ಲಿ ಸಮಾಧಾನವಿದೆಯಪ್ಪ, ನಿನ್ನ ರಕ್ತದಲ್ಲಿ ಕರ್ತವ್ಯ ಶಾಂತಿ ಸಮಾಧಾನವಿದೆಯಪ್ಪ. ಅನೇಕ ರೋಗಿಗಳು ವಾಸಿ ಆಗುತ್ತೆಪ್ಪ. ಅಪ್ಪ ದೇವರೇ, ನೀ ಅಲ್ಪದ ಮಾಡಪ್ಪ, ಕೈ ಬಿಡಬೇಡಪ್ಪ. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ 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 ಅಪ್ಪಚ್ಚ. ಎಷ್ಟೋ ಜನಗಳ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದೆಪ್ಪ, ಮನೆಯಲ್ಲಿ ನರಳಾಡ್ತಾ ಇದೆಪ್ಪ. ಅವರಿಗೆ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ, ಸ್ವರ್ಗಕ್ಕೆ ಹೋಗೊಂದು ದಾರಿ ಕೊಡಪ್ಪ. ಏಸಪ್ಪ ನನಗೆ ಸ್ತೋತ್ರ. ಪರಾಲಿಸಿಸ್ ರೋಗತಾಲೆ, ಕ್ಯಾನ್ಸರ್ ರೋಗತಾಲೆ ಅಪ್ಪ, ಟ್ಯೂಮರ್ ರೋಗತಾಲೆ, ಪೈಲ್ಸ್ ಕಾಯಿಲ್ನಲ್ಲಿ ಏದೆಲ್ಲ ವಿಧ ರೋಗದಲ್ಲಿ ಕಷ್ಟಪಡ್ತಾ ಇದೆಯಪ್ಪ. ಅವರೇ ಈ ನಿಮಿಷಮೇ ಪರಿಶುದ್ಧಾತ್ಮನೆ ಮುಟ್ಟೋ, ಈ ನಿಮಿಷಮೇ ಮುಟ್ಟೋ, ಈ ನಿಮಿಷಮೇ ಮುಟ್ಟೋ ದೇವರೇ. ನೀ ಕೈ ಬಿಡಬೇಡಪ್ಪ. ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಇಲ್ಲಿ ಯಾರಂಗಲು ಕಷ್ಟ ಕಾಲಿನಲ್ಲಿ ಬಂದಿದೆ, ಈ ನಿಮಿಷಮೇ ಅವರೇ ಮುಟ್ಟೋ, ಈ ನಿಮಿಷಮೇ ಮುಟ್ಟೋ. പരിശുദ്ധാത്മനെ മുട്ടോ, പരിശുദ്ധാത്മനെ മുട്ടോ. അപ്പ ആണിപ്പാടുള്ള കര ഇപ്പോൾ തന്നെ അവരെ മുട്ടോ. ആ മഹിമയുള്ള കര ഇപ്പോൾ തന്നെ മുട്ടോ. പരിശുദ്ധാത്മനെ മുട്ടോ. യേശപ്പ, എല്ലാ പാസ്റ്റർമാരെ, അയ്യകാരന്മാരെ, എല്ലാ ഇവാഞ്ചലിസ്റ്റുകളെ നീ ആശീർവദിസಪ್ಪ. ಸುವಿಶೇಷ 5 ವನ್ಕರೆಯಲ್ಲೂ ಹತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಅವರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಸತ್ಯ ದೇವರನ್ನೇ ಕಂಡುಕೊಂಡು ನಿತ್ಯ ಜೀವಿತಕ್ಕೆ ಬಾಧ್ಯಸ್ಥರಾಗಿ ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ. ಯೇಸುವೇ, ನೀ ಸಹಾಯ ಮಾಡಪ್ಪ, ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ, ಅಲ್ಪದ ಮಾಡಪ್ಪ ದೇವರೇ. ಯೇಸಪ್ಪ, ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಈ ಚಿತ್ರದುರ್ಗ ದೇಶವನ್ನೇ ನೀ ಮುಟ್ಟಪ್ಪ, ಕರ್ನಾಟಕ ಸ್ಟೇಟ್ನೇ ನೀ ಮುಟ್ಟಪ್ಪ, ಇಂಡಿಯಾ ದೇಶವನ್ನೇ ನೀ ಮುಟ್ಟಪ್ಪ ದೇವರೇ. ಪ್ರತಿಯೊಂದು ಮಕ್ಕಳೇ ನೀ ಮುಟ್ಟಪ್ಪ, ಪ್ರತಿಯೊಂದು ರಾಜ್ಯಗಳೇ ನೀ ಮುಟ್ಟಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. God bless you. Praise the Lord. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.